ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೇತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಷಷ್ಠೋಧ್ಯಾಯಃ ಆತ್ಮಸಂಯಮಯೋಗಃ. ಇದು ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ 6ನೆಯ ಅಧ್ಯಾಯವು. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀಕೃಷ್ಣನು ಹೇಳುವನು, ಯಾವನು ಕರ್ಮ ಫಲದಲ್ಲಿ ದೃಷ್ಟಿಯಿಲ್ಲದೆ ವಿಹಿತ ಕರ್ಮಗಳನ್ನು ನಡೆಸುವನೋ ಅವನೇ ಯೋಗಿ ಎನಿಸುವನು. ಅಗ್ನಿಹೋತ್ರಾದಿಗಳನ್ನು ಬಿಟ್ಟವನಾಗಲಿ ಕರ್ಮಗಳನ್ನು ಬಿಟ್ಟವನಾಗಲಿ ಯೋಗಿ ಎನಿಸಲಾರನು. ಯನ್ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಓ ಪಾಂಡುಕುಮಾರ, ಜ್ಞಾನನಿಷ್ಠರು ಯಾವುದನ್ನು ಸನ್ಯಾಸವೆಂದು ಅಂದರೆ ಕರ್ಮ ಪರಿತ್ಯಾಗವೆಂದು ಹೇಳುವರೋ ಅದನ್ನು ಕರ್ಮಯೋಗವೆಂದೇ ತಿಳಿ. ಏಕೆಂದರೆ ಮನಸ್ಸಿನಲ್ಲಿ ಕಾಮ ಲೋಭಾದಿಗಳನ್ನು ಬಿಡದವನು ಯಾವನೂ ಕೂಡ ಯೋಗಿ ಎನಿಸಲಾರನು. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಜ್ಞಾನಯೋಗವನ್ನು ಏರಬೇಕೆಂಬ ಯೋಗಿಗೆ ಫಲಾಪೇಕ್ಷೆಯಿಲ್ಲದ ಕರ್ಮಗಳೇ ಅದಕ್ಕೆ ಸಾಧಕವೆಂದು ಹೇಳಲ್ಪಟ್ಟಿವೆ. ಆ ಜ್ಞಾನಯೋಗವನ್ನು ಏರಿದ ಮೇಲೆ ಆತನಿಗೆ ಸರ್ವ ಕರ್ಮ ನಿವೃತ್ತಿಯು ಮೋಕ್ಷ ಸಾಧನವೆಂದು ಹೇಳಲ್ಪಟ್ಟಿದೆ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಮನುಷ್ಯನು ಇಂದ್ರಿಯಗಳಿಗೆ ಬೇಕಾದ ಶಬ್ದಾದಿ ವಿಷಯಗಳಲ್ಲಿಯೂ ಕರ್ಮಗಳಲ್ಲಿಯೂ ಆಶೆಯನ್ನು ಇಡುವುದಿಲ್ಲವೋ ಆಗಲೇ ಅವನು ಸರ್ವಾಪೇಕ್ಷೆಯನ್ನು ಬಿಟ್ಟ ಸನ್ಯಾಸಿಯೆಂದು ಯೋಗ ಸಿದ್ಧಿಯನ್ನು ಪಡೆದವನೆಂದು ಹೇಳಲ್ಪಡುವನು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ತನ್ನನ್ನು ಅಂದರೆ ಆತ್ಮನನ್ನು ತನ್ನಿಂದಲೇ ಅಂದರೆ ಶುದ್ಧ ಮನಸ್ಸಿನಿಂದಲೇ ಉದ್ಧರಿಸಿಕೊಳ್ಳಬೇಕು. ಹಾಗಿಲ್ಲದೆ ತನ್ನನ್ನು ತಾನು ಅಧೋಗತಿಗೆ ಇಳಿಸಬಾರದು. ಏಕೆಂದರೆ ತನಗೆ ತಾನೇ ಅಂದರೆ ತನ್ನ ಮನಸ್ಸೇ ಬಂಧು ಹಾಗೂ ತನ್ನ ಮನಸ್ಸೇ ತನಗೆ ಶತ್ರುವೆಂದು ತಿಳಿಯಬೇಕು. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವನು ತನ್ನಿಂದ ತನ್ನನ್ನೇ ಎಂದರೆ ತನ್ನ ವಿವೇಕದಿಂದ ತನ್ನ ಮನಸ್ಸನ್ನು ಜಯಿಸುವನೋ ಅಂತಹವನಿಗೆ ಅವನ ಮನಸ್ಸೇ ಬಂಧುವೆನಿಸುವುದು. ಮನೋಜಯವಿಲ್ಲದವನನ್ನು ಅವನ ಮನಸ್ಸೇ ಶತ್ರುವಿನಂತೆ ಕೆಡಿಸುವುದು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಜಯಿಸಿ ಕಾಮಕ್ರೋಧಾದಿಗಳನ್ನು ನೀಗಿದ ಶಾಂತಾತ್ಮನ ಮನಸ್ಸು ಶೀತೋಷ್ಣ ಸುಖ ದುಃಖ ಮಾನಾಪಮಾನ ಮೊದಲಾದ ದ್ವಂದ್ವಗಳಲ್ಲಿಯೂ ಕದಲದೆ ಆತ್ಮಾನುಭವದಲ್ಲಿ ನೆಲೆಗೊಂಡು ಸದಾ ಸುಖಮಯವಾಗಿರುವುದು. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಆತ್ಮಸ್ವರೂಪ ಜ್ಞಾನದಿಂದಲೂ
ಅದು ಪ್ರಕೃತಿಗಿಂತಲೂ ಭಿನ್ನವೆಂಬ ವಿಜ್ಞಾನದಿಂದಲೂ ತೃಪ್ತಿಗೊಂಡ ಮನಸ್ಸುಳ್ಳವರಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಕಲ್ಲು ಮಣ್ಣು ಬಂಗಾರಗಳಲ್ಲಿ ಸಮಬುದ್ಧಿಯುಳ್ಳ ಜ್ಞಾನಿಯೇ ಜ್ಞಾನಯೋಗಕ್ಕೆ ಅರ್ಹನೆನಿಸುವನು. ಸಹೃನ್ಮಿತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಇಷ್ಟರು, ಮಿತ್ರರು, ಶತ್ರುಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಿಗಳು, ಬಂಧುಗಳು, ಸಾಧುಗಳು, ಪಾಪಿಗಳು ಇವರೊಳಗೆಲ್ಲ ಒಂದೇ ಸಮಾನ ಬುದ್ಧಿಯುಳ್ಳವನೇ ಯೋಗಿಗಳಲ್ಲಿ ಉತ್ತಮನೆನಿಸುವನು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹ. ಯೋಗಿ ಎನಿಸಿದವನು ಮನಸ್ಸನ್ನು ದೇಹೇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಆಶೆಗಳನ್ನು ತೊರೆದು ಯಾವ ವಸ್ತುವನ್ನು ತನ್ನದೆಂದು ಭಾವಿಸದೆ ಏಕಾಕಿಯಾಗಿ ರಹಸ್ಯವಾದ ಸ್ಥಳದಲ್ಲಿದ್ದುಕೊಂಡು ಮನಸ್ಸನ್ನು ಯಾವಾಗಲೂ ಆತ್ಮನಲ್ಲಿಯೇ ನೆಲೆಗೊಳಿಸಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಪರಿಶುದ್ಧವಾದ ಸ್ಥಳದಲ್ಲಿ ಕೆಳಗೆ ದರ್ಭೆಗಳನ್ನು, ಅದರ ಮೇಲೆ ಕೃಷ್ಣಾಜಿನವನ್ನು, ಅದರ ಮೇಲೆ ಬಟ್ಟೆಯನ್ನು ಹಾಸಿ ಬಹಳ ಎತ್ತರವೂ ಇಲ್ಲದೆ ತಗ್ಗಾಗಿಯೂ ಇಲ್ಲದಂತೆ ಸ್ಥಿರವಾದ ಆಸನವೊಂದನ್ನು ಮಾಡಿಕೊಳ್ಳಬೇಕು. ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆ ಆಸನದಲ್ಲಿ ಕುಳಿತು ಮನಸ್ಸನ್ನು ಒಂದೇ ನೆಲೆಯಲ್ಲಿ ನಿಲ್ಲಿಸಿ ಇತರ ವಿಧವಾದ ಚಿತ್ತೇಂದ್ರಿಯ ವ್ಯಾಪಾರಗಳನ್ನೆಲ್ಲ ಅಡಗಿಸಿ ಆತ್ಮಶುದ್ಧಿಗಾಗಿ ಧ್ಯಾನವನ್ನು ಅಭ್ಯಸಿಸಬೇಕು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಶರೀರವನ್ನು, ತಲೆಯನ್ನು, ಕತ್ತನ್ನು ಕದಲದಂತೆ ನೆಟ್ಟಗೆ ನಿಲ್ಲಿಸಿ ದಿಕ್ಕುಗಳನ್ನು ನೋಡದೆ ತನ್ನ ಮೂಗಿನ ತುದಿಯನ್ನೇ, ಅಂದರೆ ಹುಬ್ಬುಗಳ ಮಧ್ಯವನ್ನೇ ನೋಡುತ್ತಾ ಸ್ಥಿರವಾಗಿ ಕುಳಿತಿರಬೇಕು. ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ಮನಸ್ಸನ್ನು ಇತರ ವಿಷಯಗಳಿಂದ ತಪ್ಪಿಸಿ ಭಯವನ್ನು ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ನೆಲೆಗೊಂಡು ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನನ್ನೇ ಧ್ಯಾನಿಸುತ್ತಿರಬೇಕು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಮನಸ್ಸನ್ನು ನನ್ನಲ್ಲಿಯೇ ಅಡಗಿಸಿದ ಯೋಗಿಯು ಅತ್ಯಂತಿಕ ಸುಖದಿಂದ ಕೊನೆ ಮುಟ್ಟುವ ಮತ್ತು ನನ್ನಲ್ಲಿ ಮಾತ್ರವೇ ನೆಲೆಸಿದ ಮನಃಶಾಂತಿಯನ್ನು ಹೊಂದುವನು. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನ, ಬಹಳವಾಗಿ ಊಟ ಮಾಡುವವನಾಗಲಿ ಸಂಪೂರ್ಣವಾಗಿ ಊಟ ಮಾಡದೆಯೇ ಇರುವವನಿಗಾಗಲಿ ಯಾವಾಗಲೂ ನಿದ್ರಿಸುವವನಿಗಾಗಲಿ ಸದಾ ಜಾಗರಣೆಯಲ್ಲಿ ಇರುವವನಿಗಾಗಲಿ ಯೋಗವು ಸಿದ್ಧಿಸಲಾರದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ ವಿಹಾರಗಳಲ್ಲಿ ಮಿತವಾಗಿ, ಕರ್ಮಯೋಗಗಳಲ್ಲಿಯೂ ಮಿತವಾಗಿ, ನಿದ್ರೆ ಮತ್ತು ಎಚ್ಚರಗಳಲ್ಲಿಯೂ ಮಿತವಾಗಿ ಇರತಕ್ಕ ಯೋಗಿಗೆ ದುಃಖ ನಿವಾರಕವಾದ ಆ ಯೋಗವು ಸಿದ್ಧಿಸುವುದು. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ
ಮುಕ್ತ ಇತ್ಯುಚ್ಯತೆ ತದಾ. ಯಾವಾಗ ಮನಸ್ಸು ಆತ್ಮನಲ್ಲಿಯೇ ನಿಶ್ಚಲವಾಗಿ ನೆಲೆಗೊಳ್ಳುವುದೋ ಆಗಲೇ ಅವನಿಗೆ ಸಮಸ್ತ ವಿಷಯಗಳಲ್ಲಿಯೂ ಆಶೆಯು ಬಿಟ್ಟು ಹೋಗಿ ಅವನು ಯೋಗಾರ್ಹನೆನಿಸುವನು. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಸ್ವಾಧೀನ ಚಿತ್ತನಾಗಿ ಆತ್ಮ ಧ್ಯಾನದಲ್ಲಿಯೇ ಇರುವ ಕರ್ಮಯೋಗಿಯ ಮನಸ್ಸನ್ನು ಗಾಳಿ ಇಲ್ಲದ ಸ್ಥಳದಲ್ಲಿ ಕದಲದೆ ನಿಂತಿರುವ ದೀಪದ ಕುಡಿಗೆ ಹೋಲಿಸಬಹುದು. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತೆ. ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟ ಮನಸ್ಸು ಎಲ್ಲಿ ಏಕಾಗ್ರತೆಯಿಂದ ನಿಲ್ಲುವುದೋ, ಯಾವ ಸ್ಥಿತಿಯಲ್ಲಿ ಶುದ್ಧವಾದ ಮನಸ್ಸಿನಿಂದ ತನ್ನ ಸ್ವರೂಪವನ್ನೇ ತಾನು ನೋಡುತ್ತಾ ತನ್ನಲ್ಲಿಯೇ ಆನಂದಿಸುತ್ತಾ ಇರುವನೋ ಮತ್ತು ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಾವ ಧ್ಯಾನ ಯೋಗದಲ್ಲಿ ಇಂದ್ರಿಯಗಳಿಗೆ ಗೋಚರವಲ್ಲದೆಯೂ ಕೇವಲ ಬುದ್ಧಿಯಿಂದ ಗ್ರಹಿಸಲ್ಪಡತಕ್ಕದು ಆದ ಅತ್ಯಂತ ಸುಖವನ್ನು ತಿಳಿಯುವನು ಮತ್ತು ಆ ತತ್ವಜ್ಞಾನದಿಂದ ಎಂದಿಗೂ ಕದಲದಿರುವನು ಮತ್ತು ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಯಾವ ಆತ್ಮಾನುಭವವನ್ನು ಪಡೆದ ಮೇಲೆ ಅದಕ್ಕಿಂತಲೂ ಬೇರೆ ಆನಂದವೇ ಇಲ್ಲವೆಂದು ಮನಸ್ಸಿಗೆ ತೋರಿ ಪ್ರಬಲ ದುಃಖವು ಬಂದಾಗಲೂ ವಿಕಾರವಿಲ್ಲದಿರುವನೋ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಸಮಸ್ತ ದುಃಖ ಸಂಬಂಧವನ್ನು ನೀಗಿದ ಆ ಸ್ಥಿತಿಯನ್ನೇ ಯೋಗವೆಂದು ತಿಳಿಯಬೇಕು. ಇಂತಹ ಯೋಗವು ಶಾಂತ ಮನಸ್ಸಿನಿಂದಲೂ ಸ್ಥಿರ ಮನಸ್ಸಿನಿಂದಲೂ ಸಾಧಿಸಲ್ಪಡಬೇಕು. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಮನಸ್ಸಂಕಲ್ಪದಿಂದ ಉಂಟಾಗತಕ್ಕ ಎಲ್ಲ ಕೋರಿಕೆಗಳನ್ನು ಪೂರ್ಣವಾಗಿ ತೊರೆದು ತನ್ನ ವಿವೇಕದಿಂದಲೇ ಇಂದ್ರಿಯಗಳನ್ನು ಬೇರೆ ಎಲ್ಲ ವಿಷಯಗಳಿಂದಲೂ ತಡೆದಿಡಬೇಕು. ಶನೈಃ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಆ ವಿವೇಕದಿಂದ ವಶಪಡಿಸಿಕೊಂಡ ಬುದ್ಧಿಯಿಂದ ಮನಸ್ಸನ್ನು ಮೆಲ್ಲ ಮೆಲ್ಲಗೆ ಇತರ ವಿಷಯಗಳಿಂದ ಆತ್ಮಾನುಭವದ ಕಡೆಗೆ ತಿರುಗಿಸಬೇಕು. ಬೇರೊಂದನ್ನು ಸ್ವಲ್ಪ ಮಾತ್ರವೂ ಯೋಚಿಸಬಾರದು. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲ ಸ್ವಭಾವವುಳ್ಳ ಮನಸ್ಸು ಯಾವ ಯಾವ ವಿಷಯಗಳನ್ನು ಹಿಡಿದು ಹೋಗುತ್ತಿರುವುದೋ ಅಲ್ಲಲ್ಲಿಂದ ಅದನ್ನು ಹಿಂದಿರುಗಿಸಿ ಆತ್ಮಾನುಭವದಲ್ಲಿ ನಿಲ್ಲುವಂತೆ ಮಾಡಬೇಕು. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಹೀಗೆ ಶಾಂತ ಮನಸ್ಸುಳ್ಳವನು, ರಜೋಗುಣವಿಲ್ಲದವನು, ಆತ್ಮಾನುಭವದಲ್ಲಿ ನಿಂತವನು, ಪಾಪರಹಿತನೂ ಆದ ಯೋಗಿಯನ್ನು ಉತ್ತಮ ಸುಖವೆಂಬುದು ತಾನೇ ಬಂದು ಸೇರುವುದು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯಾವಾಗಲೂ ಮನಸ್ಸನ್ನು ಆತ್ಮಜ್ಞಾನದಲ್ಲಿ ನಿಲ್ಲಿಸಿ ಕರ್ಮ ಬಂಧಗಳನ್ನು ನೀಗಿದ ಯೋಗಿಯು
ಸುಲಭವಾಗಿಯೇ ಬ್ರಹ್ಮಜ್ಞಾನವೆಂಬ ಆತ್ಯಂತಿಕ ಸುಖವನ್ನು ಅನುಭವಿಸುವನು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಧ್ಯಾನ ಯೋಗದಲ್ಲಿ ನೆಲೆಗೊಂಡ ಮನಸ್ಸುಳ್ಳ ಯೋಗಿಯು ಸಮಸ್ತದಲ್ಲಿಯೂ ಸಮಬುದ್ಧಿಯುಳ್ಳವನಾಗಿ ತಾನು ಎಲ್ಲ ಭೂತಗಳಲ್ಲಿಯೂ ತನ್ನಲ್ಲಿ ಎಲ್ಲ ಭೂತಗಳ ಆತ್ಮವು ಇರುವಂತೆ ಸರ್ವ ಸಮಭಾವದಿಂದ ಕಾಣುವನು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಅರ್ಜುನ, ಯಾವನು ಎಲ್ಲ ವಸ್ತುಗಳಲ್ಲಿ ನನ್ನನ್ನು, ನನ್ನಲ್ಲಿ ಎಲ್ಲವನ್ನೂ ನೋಡುವನೋ ಅವನಿಗೆ ನಾನು ಎಂದಿಗೂ ದುರ್ಲಭವಲ್ಲ, ನನಗೂ ಅವನು ತ್ಯಾಜ್ಯನಲ್ಲ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಭೂತಗಳಲ್ಲಿಯೂ ಇರತಕ್ಕ ನನ್ನನ್ನು ಭೇದಭಾವವಿಲ್ಲದೆ ಯಾವನು ನೋಡುವನೋ ಅಂತಹ ಯೋಗಿಯು ಯಾವ ಪ್ರವರ್ತನೆಯಲ್ಲಿದ್ದರೂ ನನ್ನಲ್ಲಿ ವರ್ತಿಸುತ್ತಿರುವನೆಂದೇ ತಿಳಿ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಅರ್ಜುನ, ಎಲ್ಲ ಪ್ರಾಣಿಗಳ ಸುಖವನ್ನಾಗಲಿ ದುಃಖವನ್ನಾಗಲಿ ತನಗೆ ಸಂಭವಿಸಿದಂತೆ ಯಾವನು ಸಮಬುದ್ಧಿಯಿಂದ ಭಾವಿಸುವನೋ ಅವನೇ ಉತ್ಕೃಷ್ಟವಾದ ಯೋಗ ಪರಿಪಾಕವುಳ್ಳವನು. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳುವನು, ಓ ಮಧುಸೂದನ, ಸಮತ್ವ ಭಾವನೆಯಿಂದ ಯಾವ ಯೋಗವು ಸಾಧ್ಯವೆಂದು ನೀನು ಹೇಳಿದೆಯೋ ಆ ಯೋಗದ ನೆಲೆಯನ್ನು ನಾನು ತಿಳಿಯಲಾರೆನು, ಏಕೆಂದರೆ ಮನಸ್ಸು ಬಹಳ ಚಂಚಲವಾದುದು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣ, ಮನಸ್ಸೆಂಬುದು ಕೇವಲ ಚಂಚಲವಾದುದು, ದೇಹೇಂದ್ರಿಯಾದಿಗಳನ್ನು ಕಲಗಿಸತಕ್ಕದ್ದು, ಹಿಡಿದ ಪಟ್ಟನ್ನು ಬಿಡದು ಅಡಗಿಸಲ ಸಾಧ್ಯವಾದುದು. ಅಂತಹ ಮನಸ್ಸನ್ನು ತಡೆಯುವುದು ಗಾಳಿಯನ್ನು ಕಟ್ಟಿಡುವಂತೆ ಅಸಾಧ್ಯವೆಂದೇ ನನಗೆ ತೋರಿದೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀಕೃಷ್ಣನು ಹೇಳುವನು, ಓ ಕುಂತಿ ಕುಮಾರ, ಮನಸ್ಸು ಚಂಚಲವು ಮತ್ತು ಅಡಗಿಸಲ ಸಾಧ್ಯವೆಂಬುದು ನಿಜವೇ, ಅದರಲ್ಲಿ ಸಂದೇಹವಿಲ್ಲ. ಆದರೂ ಅಭ್ಯಾಸದಿಂದಲೂ ಇತರ ವಿಷಯಗಳಲ್ಲಿ ವೈರಾಗ್ಯದಿಂದಲೂ ಅದನ್ನು ಕಟ್ಟಿಡಬಹುದು. ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ವಶಗೊಳಿಸಲಾರದವನಿಗೆ ಧ್ಯಾನ ಯೋಗವನ್ನು ಸಾಧಿಸುವುದು ಅಸಾಧ್ಯವೆಂದೇ ನನ್ನ ಅಭಿಪ್ರಾಯವು. ಮನಸ್ಸನ್ನು ವಶಗೊಳಿಸಿ ಪ್ರಯತ್ನಿಸುವವನಿಗೆ ಮೇಲೆ ಹೇಳಿದ ಉಪಾಯಗಳಿಂದ ಅದನ್ನು ಸಾಧಿಸಬಹುದು. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೇಳುವನು, ಕೃಷ್ಣ, ಶ್ರದ್ಧೆಯಿಂದ ಕೂಡಿದ್ದರೂ ಪ್ರಯತ್ನ ಪಡಲಾರದೆ ಜ್ಞಾನ ಯೋಗದಿಂದ ಕದಲಿದ ಮನಸ್ಸುಳ್ಳವನು ಆ ಯೋಗದಲ್ಲಿ ಸಿದ್ಧಿಯನ್ನು ಹೊಂದದೆ ಹೋದರೆ ಆಮೇಲೆ ಅವನಿಗೆ ಬರುವ ಬೇರೆ ಗತಿ ಯಾವುದು? ಕಚ್ಚಿನ್ನೋ ಭಯ ವಿಭ್ರಷ್ಟ
छिन्नाभ्रमिव नश्यति अप्रतिष्ठो महाबाहो विमूढो ब्रह्मणः पथि. ಓ ಮಹಾಬಾಹು, ಹೀಗೆ ಕರ್ಮಯೋಗಗಳಿಂದಲೂ ತಪ್ಪಿ ಬ್ರಹ್ಮಜ್ಞಾನದ ಮಾರ್ಗವನ್ನು ತಿಳಿಯದೆ ಉಭಯ ಭ್ರಷ್ಟನಾದ ಮೂಢನು ನಿರಾಧಾರನಾಗಿ ಚದರಿದ ಮೇಘಗಳಂತೆ ನಾಶ ಹೊಂದಲಾರನೆ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಾಹ್ಯುಪಪದ್ಯತೆ. ಈ ನನ್ನ ಸಂಶಯವನ್ನು ನೀನೇ ಸಂಪೂರ್ಣವಾಗಿ ನೀಗಿಸಬೇಕು. ಈ ಸಂಶಯವನ್ನು ನಿವೃತ್ತಿ ಮಾಡಲು ನಿನಗಿಂತಲೂ ನನಗೆ ಬೇರೆ ಯಾವನೂ ದೊರೆಯಲಾರನು. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀಕೃಷ್ಣನು ಹೇಳುವನು, ಪಾರ್ಥ, ನೀನು ಹೇಳಿದಂತೆ ಯೋಗದಿಂದ ತಪ್ಪಿದವನಿಗಾದರೂ ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಹಾನಿ ಎಂಬುದು ಎಂದಿಗೂ ಇರಲಾರದು. ಅಪ್ಪ, ಒಳ್ಳೆಯ ಕಾರ್ಯವನ್ನು ಅಂದರೆ ಯೋಗವನ್ನು ಹಿಡಿದವನು ಎಂದಿಗೂ ದುರ್ಗತಿ ಹೊಂದಲಾರನು ಎಂದು ತಿಳಿ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಧ್ಯಾನ ಯೋಗದಿಂದ ತಪ್ಪಿದವನಾದರೂ ಆ ಪುಣ್ಯವನ್ನು ಮಾಡಿದವರ ಲೋಕವನ್ನು ಸೇರಿ ಅಲ್ಲಿ ಅನೇಕ ವರ್ಷಗಳವರೆಗೆ ಭೋಗವನ್ನು ಅನುಭವಿಸುತ್ತಿದ್ದು ಆಮೇಲೆ ತಿರುಗಿ ಭೂಮಿಯಲ್ಲಿ ಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಜನ್ಮ ಹೊಂದುವನು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಹಾಗೆಲ್ಲವೇ ಐಶ್ವರ್ಯವಿಲ್ಲದಿದ್ದರೂ ಜ್ಞಾನಿಗಳಾದ ಯೋಗಿಗಳ ವಂಶದಲ್ಲಿಯೇ ಹುಟ್ಟುವನು. ಲೋಕದಲ್ಲಿ ಇಂತಹ ಜನ್ಮವು ದುರ್ಲಭವೆಂದು ತಿಳಿ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಓ ಕುರುನಂದನ, ಹಾಗೆ ಉತ್ತಮ ಕುಲದಲ್ಲಿ ಜನ್ಮ ಹೊಂದಿದ ಮೇಲೆ ತನಗೆ ಪೂರ್ವ ದೇಹದಲ್ಲಿ ಸಂಬಂಧಿಸಿದ ಅದೇ ಜ್ಞಾನಯೋಗವನ್ನು ತಿರುಗಿ ಹೊಂದುವನು. ಆ ಪೂರ್ವ ಸಂಸ್ಕಾರದಿಂದ ತಿರುಗಿ ಅದರ ಸಿದ್ಧಿಗಾಗಿ ಯತ್ನಿಸುವನು. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅವನು ತಾನಾಗಿ ಪ್ರಯತ್ನಿಸದಿದ್ದರೂ ಹಿಂದಿನ ಸಂಸ್ಕಾರವೇ ಅವನನ್ನು ಬಲಾತ್ಕಾರದಿಂದ ಎಳೆಯುವುದು. ಯೋಗಾಭ್ಯಾಸವನ್ನು ತಿಳಿಯಬೇಕೆಂಬ ಬುದ್ಧಿ ಮಾತ್ರ ಹುಟ್ಟಿದರೂ ಅಂತಹವನು ಪ್ರಕೃತಿ ಸಂಬಂಧವನ್ನು ಅತಿಕ್ರಮಿಸಬಲ್ಲನು. ಪ್ರಯತ್ನಾದ್ಯತ ಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಹೀಗೆ ಪ್ರಯತ್ನಪೂರ್ವಕವಾಗಿ ಯೋಗಾಭ್ಯಾಸಕ್ಕೆ ಯತ್ನಿಸುವ ಯೋಗಿಯು ಹಿಂದೆ ಅನೇಕ ಜನ್ಮ ಸಂಚಿತವಾದ ಪುಣ್ಯ ಫಲದಿಂದ ಪಾಪವನ್ನು ನೀಗಿ ಯೋಗ ಸಿದ್ಧಿಯನ್ನು ಪಡೆದು ಕೊನೆಗೆ ಬ್ರಹ್ಮಾನಂದ ರೂಪವಾದ ಉತ್ತಮ ಗತಿಯನ್ನು ಹೊಂದುವನು. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಅರ್ಜುನ, ಯೋಗಿಯಾದವನು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮೇಲೆನಿಸಲ್ಪಡುವನು. ಆ ಯೋಗಿಯು ಕರ್ಮಾನುಷ್ಠಾನದಲ್ಲಿ ಇರುವವರಿಗಿಂತಲೂ ಮೇಲು. ಆದುದರಿಂದ ನೀನು ಅಂತಹ ಯೋಗಿಯಾಗು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಆ ಯೋಗಿಗಳಲ್ಲಿಯೂ ಕೂಡ
ಯಾವನು ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನನ್ನೇ ಶ್ರದ್ಧೆಯಿಂದ ಭಜಿಸುವನೋ ಅವನೇ ಎಲ್ಲರಿಗಿಂತಲೂ ಮೇಲೆಂಬುದು ನನ್ನ ಮತವು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ 6ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.